ರಾಜ್ಯಾದ್ಯಂತ ಹೆಚ್ಚು ಈಗಾಗಲೇ ಪ್ರಚಲಿತದಲ್ಲಿರುವಂಥ ವಿಚಾರ ಅಂತ ಹೇಳಿದ್ರೆ ಅದು ಮೂಢ ಹಗರಣ. ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟೇಶ್ ಅವರನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಸರ್ಕಾರ ಈಗಾಗಲೇ ಆಜ್ಞೆಯನ್ನು ಹೊರಡಿಸಿದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ಪ್ರಥಮ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವ್ರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ನಟೇಶ್ ಅವರಿಗೆ ತನಿಖೆಗೆ ಒಳಪಡಿಸಬೇಕು ಅನ್ನೋ ಆರ್ಡರ್ ಬಂದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು 50-50 ಅನುಪಾತದಲ್ಲಿ ಹೆಸರಿನಲ್ಲಿ ಏನು ಅಕ್ರಮಗಳು ಮಾಡೋದು, ಅದರಲ್ಲಿ ಹೆಚ್ಚಿನ ಕೃತ್ಯಗಳು ಮಾಡಿರತಕ್ಕಂಥದ್ದು ನಟೇಶು ಮತ್ತು ದಿನೇಶ್ ಕುಮಾರ್ ಅವರು. ಸೊ ಇವರ ಅವಧಿಯಲ್ಲೇ ಸಾವಿರಾರು ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ ಅಂತೇಳಿ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಇವರು ಮುಖ್ಯ ಕಾರ್ಯದರ್ಶಿಗಳು ವಿಚಾರಣೆಗೊಳಪಡಿಸೋಕೆ ಅನುಮತಿ ಕೊಟ್ಟಿರೋದ್ರಿಂದ ಸೊ ಲೋಕಾಯುಕ್ತರು ಮಾಹಿತಿ ನೋಟಿಸ್ ಕೊಟ್ಟು ಜಾರಿ ಮಾಡಿದರೆ ಅವರು ವಿಚಾರಣೆಗೊಳಪಡಿಸಿದ ನಂತರ ಸಾಕಷ್ಟು ವಿಚಾರಗಳು ಅಂದರೆ ಯಾವ್ಯಾವ ಪ್ರಭಾವ ರಾಜಕಾರಣಿಗಳು ಯಾವ್ಯಾವ ರೀತಿ ತಮ್ಮ ಪ್ರಭಾವನ ಬೀರಿ ನಿವೇಶನಗಳನ್ನು ಪಡೆದಿದ್ದಾರೆ, ಇದರ ಬಗ್ಗೆ ಬಹುಶಃ ಎಲ್ಲ ಮಾಹಿತಿಯನ್ನು ದೊರೆಯುತ್ತೆ ಅಂತ ನಿರೀಕ್ಷೆ ಇದೆ. ಸರ್, ಈಗ ನಟೇಶ್ ಅವ್ರನ್ನ ಈಗ ತನಿಖೆಗೆ ಒಳಪಡಿಸಿದಂದಮೇಲೆ ಎಲ್ಲ ಸತ್ಯಗಳು ಹೊರಗೆ ಬರುತ್ತೆ ಅನ್ನೋದು ಯಾವಾಗ ಆಧಾರ ಅಂತ ಸರ್? ಯಾಕಂದರೆ ಈಗಾಗಲೇ ಅವರು ತುಂಬ ದಿನಗಳಾಗೋಗ್ಬಿಟ್ಟಿದೆ. ಅಂದರೆ ಮೂಢದಿಂದ ದೂರ ಇದ್ದು ತನಿಖೆಗಳನ್ನ ಅಂದರೆ ಎಷ್ಟೋ ಸಾಕ್ಷಿಗಳನ್ನ ನಾಶ ಮಾಡಿರುವಂಥ ಉದಾಹರಣೆ ಇರ್ಬೋದಲ್ಲ ಅಂತ, ನಾಶನೂ ಮಾಡಿರ್ಬೋದಂತ. ಸರ್, ಇಲ್ಲಿ ನಾಶ ಮಾಡೋಕ್ಕೆ ಅಷ್ಟು ಸುಲಭ ಅಲ್ಲ, ಯಾಕಂದರೆ ಎಲ್ಲ ದಾಖಲಾತಿಗಳ ಸಾಕ್ಷ್ಯದ ಮೇಲೆ. ಈಗ ನಟೇಶ್ ಅವರು ಏನು ಶ್ರೀಮತಿ ಪಾರ್ವತಿಯವರ ಹೆಸರಿಗೆ 14 ನಿವೇಶನ ಸಂಬಂಧಪಟ್ಟ ಮಂಜೂರಾತಿ ಪತ್ರ ಕೊಟ್ಟಿದ್ದಾರೆ. ಆ ಪತ್ರದಲ್ಲಿ ನೋಡಿದಾಗ 2015ನೇ ಇಸ್ವಿಯಲ್ಲಿ ಸರ್ಕಾರದಿಂದ ಒಂದು ಅಧಿಸೂಚನೆ ಆಗಿದೆ. ಆ ಒಂದು ಅಧಿಸೂಚನೆ ಆಧಾರದ ಮೇಲೆ 50-50 ಅನುಪಾತ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆ ಅಧಿಸೂಚನೆ ನೋಡಿದಾಗ ಅಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತ ಇಲ್ಲ. ಹಾಗೂ ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಅವರೆಲ್ಲ ಸಿಗಾಕೊಳ್ತಾರೆ. ಹಾಗಾಗಿ ಅವರು ಸುಳ್ಳು ಹೇಳಿಕೆಗಳನ್ನ ಕೊಡ್ಬೋದು ಅಷ್ಟೇ ಹೊರತು, ಆದರೆ ದಾಖಲಾತಿಯನ್ನು ಪರಿಶೀಲನೆ ಮಾಡಿದಾಗ ಅವರ ಅಪರಾಧ ಕೃತ್ಯ ಎಸಗಿರೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಸರ್, ಈಗ ಮೂಢ ಸೈಟ್ಗಳು ಏನಿದೆ ಅದನ್ನು ಖಾಸಗಿ ಸಂಸ್ಥೆಗಳಿಗೆ ಕೊಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಇನ್ನು 15 ದಿನದಲ್ಲಿ ಎಲ್ಲವನ್ನೂ ಕೂಡ ನಿರ್ದಿಷ್ಟವಾಗಿ ತಿಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸರ್, ಅದು ಕಾನೂನಾತ್ಮಕವಾಗಿ ಸರಿ ಇದೆ ನನಗನ್ಸುತ್ತೆ. ಯಾಕೆಂತಂದರೆ ಮೂಢದವರಿಗೆ ಬಡಾವಣೆ ರಚನೆ ಮಾಡೋದಕ್ಕೆ ಅದು ಮತ್ತೊಂದು ಇದಕ್ಕೆ ಇದು ಮಾಡ್ಬೋದಷ್ಟೇ ಹೊರತು ಖಾತೆಗಳನ್ನ ಮಾಡೋದಕ್ಕೆ ಅವ್ರಿಗಿಲ್ಲ. ಅದು ಸ್ಥಳೀಯ ಸಂಸ್ಥೆಗಳಿಗೆ ಅಷ್ಟೇ ಇದು ಅಧಿಕಾರ ಇರೋದ್ರಿಂದ ಆ ನಿಟ್ಟಿನಲ್ಲಿ ಇವರು ಈಗ ಆ ಬಗ್ಗೆ ಕಾನೂನು ಬಗ್ಗೆ ಒಂದು ಚರ್ಚೆಯನ್ನು ನಡೆಸಿ ಆ ಹಿನ್ನೆಲೆಯಲ್ಲಿ ಈ ಪ್ರಕ್ರಿಯೆಯನ್ನು ನಡೆಸ್ತಾರೆ ಅಂತ ಅನಿಸುತ್ತೆ. ಸರ್, ಈಗ ಇನ್ನೊಂದು ಪ್ರಶ್ನೆ ಉಂಟಾಗ್ತಾ ಇರೋದು, ಈ ಕಾಂಗ್ರೆಸ್ನ ವಕ್ತಾರರಾದಂಥ ಲಕ್ಷ್ಮಣ್ ಅವರು ಈಗ ದೇವರಾಜ ಠಾಣೆಯಲ್ಲಿ ಕೂಡ ಒಂದು ಕಂಪ್ಲೇಂಟ್ ಈಗಾಗಲೇ ನೀಡಿದರು. ನಿನ್ನೆ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನಲ್ಲೂ ಕೂಡ ಒಂದು ಕಂಪ್ಲೇಂಟನ್ನು ದೂರು ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಬಂತಾ ಹೇಗೆ? ಸರ್, ನನಗೆ ಮಾಹಿತಿ ಬಂದಿದೆ. ಅದು ಅವ್ರು ಕೊಟ್ಟಿರೋ ದೂರಲ್ಲಿ ಅವರೇ ಹೇಳೋ ಪ್ರಕಾರ ಸುಳ್ಳು ಅಂತೇಳಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಸೊ ನಾನೇನು ಆರೋಪ ಮಾಡಿದ್ದೀನಿ, ಶ್ರೀಮತಿ ಪಾರ್ವತಿಯವ್ರ ಪರ ಬದಲಾಗಿ ವಿಶೇಷ ತಹಸೀಲ್ದಾರು ಶುಲ್ಕನ ಪಾವತಿ ಮಾಡ್ರಿ ಅಂತೇಳಿ ಅದು ನಿಜ ಅಂತೇಳಿ ಅವರೇ ಒಪ್ಕೊಳ್ತಾರೆ. ಪಾರ್ವತಿಯವರ ಮನವಿ ಮೇರೆಗೆ ಅವ್ರು ಪಾವತಿ ಮಾಡಿರ್ಬೋದು ಅಂತೇಳಿ ಅವ್ರು ಹೇಳ್ತಾರೆ. ಅದರಲ್ಲೇನು ತಪ್ಪಿದೆ ಅಂತ ಅವ್ರ ವಾದ. ತಪ್ಪಿದೆಯಾ ನಿಜ ಇದೆ ಅನ್ನೋದು ತನಿಖೆಯಲ್ಲಿ ಕಂಡು ಬರ್ತದೆ. ಒಬ್ಬ ತಹಸೀಲ್ದಾರು ಹಾಗಾದ್ರೆ ನಾವು ಜನಸಾಮಾನ್ಯರು ಹೋಗ್ಬಿಟ್ಟು ಸರ್ ನನ್ನ ಪರವಾಗಿ ದುಡ್ಡು ಕಟ್ಟಿ ಅಂತ ಕೊಡ್ತಾರಾ? ಕಟ್ಟೋಕ್ಕಾಗಲ್ಲ ಅವರು. ಆದರೆ ಸಿದ್ದರಾಮಯ್ಯರ ವಿಚಾರದಲ್ಲಿ ಮಾತ್ರ ಆ ರೀತಿ ನಡ್ಕೊಳ್ತಾರೆ ಅಂತಂದರೆ ಸೊ ಅಲ್ಲಿ ಪ್ರಭಾವ ಇದೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ. ನಾನು ಆ ಹಿನ್ನೆಲೆಯಲ್ಲಿ ಆ ದಾಖಲಾತಿ ಬಿಡುಗಡೆ ಮಾಡಿದೆ. ಯಾಕಂದರೆ ಇಡೀ ರಾಜ್ಯಾದ್ಯಂತ ಎಲ್ಲೋದ್ರೂ ಕೂಡ ಸಿದ್ದರಾಮಯ್ಯವರು ತಮ್ಮ ಭಾಷಣಗಳಲ್ಲಿ ನನ್ನ ವಿರುದ್ಧ ಸುಳ್ಳು ದೂರು ದಾಖಲು ಮಾಡಾಗಿದೆ, ನನ್ನ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ, ನಾನು ಯಾವುದೇ ರೀತಿ ಪ್ರಭಾವ ಇರಲ್ಲ ಅಂತ ಏನು ಹೇಳ್ಕೊಂಬರ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಸಾಕ್ಷ್ಯಗಳಿಂದ ನಾನು ಬಿಡುಗಡೆ ಮಾಡಿದ್ದೀನಿ. ಸೊ ಅದನ್ನು ಪ್ರಶ್ನೆ ಮಾಡಬೇಕಾದ್ರೆ ಸಿದ್ದರಾಮಯ್ಯವರು. ಆದರೆ ಇವರು 3ನೇ ವ್ಯಕ್ತಿಯಾಗಿ ಈ ಥರ ನನ್ನ ವಿರುದ್ಧ ಸುಳ್ಳು ದೂರನ್ನು ಕೊಟ್ಟಿದ್ದಾರೆ. ಸೊ ಅದು ಯಾವುದೇ ರೀತಿ ಕಾನೂನಲ್ಲಿ ಮಾನ್ಯತೆ ಅಲ್ಲ. ಅದು ಮುಕ್ತಾಯ ಮಾಡಿಸೋದಕ್ಕೆ ಖಂಡಿತ ಎಲ್ಲ ಪ್ರಯತ್ನ ನಡೀತಾ ಇದೆ. ಸರಿ, ಇನ್ನೊಂದು ವಿಚಾರ ಏನಂದರೆ ನಿಮ್ಮ ಮೇಲೆ ಸಾಲು ಆರೋಪಗಳನ್ನು ಕೂಡ ಮಾಡ್ತಾರೆ. ಏನಂದರೆ ಈಗ ಅವರು ಅವರ ಒಂದು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಲ್ಲಿ ಇದ್ದಾಗ ಬಂದು ಯಾರೋ ನಿಮ್ಮ ಕಡೆಯವರು ಹಿಂಗೆ ಮನವೊಲೈಕೆ ಮಾಡಬೇಕು ಅವ್ರಿಗೆ ಅಂತ ಹೇಳಿದ್ದು. ಆಮೇಲೆ JDS ಅವರೆಲ್ಲ ಅವ್ರಿಗೆ ಮನವೊಲೈಕೆ ಮಾಡೋದಕ್ಕೆ ಹಣ ಕೊಟ್ಟಿದ್ದಾರೆ ಅನ್ನೋದಾಗಿರ್ಬೋದು, ಅಥವಾ ಸ್ನೇಹಮಯಿ ಕೃಷ್ಣ ಅವರು ಕ್ರಿಮಿನಲ್ ದಾಖಲೆ ಆಗಿದ್ದಾರೆ ಅಂತ ಹೇಳೋದು, ಈ ಥರ ಸಾಲು ಆರೋಪಗಳನ್ನು ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಹೇಳ್ತೀರಾ ಅವ್ರಿಗೆ ಅಂತ? ಸರ್, ಅವ್ರಿಗೆ ತಲೆ ಕೆಟ್ಟಿದೆ ಅಂತ ಅನಿಸುತ್ತೆ. ಹಾಗಾಗಿ ಯಾವುದೇ ಸಾಕ್ಷ್ಯಗಳಿಂದ ಸುಳ್ಳು ಆರೋಪಗಳು ಮಾಡ್ತಾಯಿದ್ದಾರೆ. ನಾನು ಹೋರಾಟವನ್ನು ಹತ್ತಿಕ್ಕುವ ಪ್ರಶ್ನೆ ಒಂದು ಮಾಡ್ತಾಯಿದ್ದಾರೆ. ಇನ್ನೊಂದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯವ್ರದ್ದು ಅವ್ರಿಗೊಂದು ದ್ವೇಷ ಭಾವನೆ ಇದೆ. ಸೊ ನನ್ನನ್ನು ಕೆರಳಿಸುವ ಮೂಲಕ ಸಿದ್ದರಾಮಯ್ಯವರ ಪ್ರಕರಣನ ಮತ್ತಷ್ಟು ಗಂಭೀರವಾಗಿ ತಗೊಂಡೋಗಬೇಕು, ಅದು ಸಾಕ್ಷಿಗಳು ಮತ್ತಷ್ಟು ಸಂಗ್ರಹ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಅವರು ಅದೇ ರೀತಿ ಮಾಡ್ತಾಯಿದ್ದಾರೆ. ಅಂದರೆ ಇದು ಲಕ್ಷ್ಮಣ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಮೇಲೆ ದ್ವೇಷ ಇದೆ ಅಂತ? ಖಂಡಿತವಲ್ಲ ಸರ್. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಏನು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಸ್ಪರ್ಧಿಸಬೇಕು ಅನ್ನೋ ಒಂದು ಉದ್ದೇಶ ಇರಲಿಲ್ಲ. ಸಿದ್ದರಾಮಯ್ಯವ್ರನ್ನ ಬಲವಂತ ಮಾಡಿ ಆ ಚುನಾವಣೆ ನಿಲ್ಲಿಸಿ ಅವರು ಮುಖ್ಯಮಂತ್ರಿ ಆಗಿತ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು
ಅವರು ತಮ್ಮವನ್ನು ಪ್ರಭಾವನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಾನು ಗೆಲ್ಲೋ ಸಾಧ್ಯತೆ ಇತ್ತು. ಇವರು ನನ್ನನ್ನು ಬಲಿಪಶು ಮಾಡಿ ನನಗೆ ಅವಮಾನ ಮಾಡಿದ್ದಾರೆ ಅನ್ನೋ ಮನೋಭಾವನೆಯಿಂದಲೇ ಅವರು ಈ ರೀತಿ ಪರೋಕ್ಷವಾಗಿ ಸಿದ್ದರಾಮಯ್ಯರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾಯಿದ್ದಾರೆ. ಹಾಗಾಗಿ ನೋಡಿ, ಇಡೀ ಕರ್ನಾಟಕದಲ್ಲಿ 136 ಜನ ಶಾಸಕರು ಸಿದ್ದರಾಮಯ್ಯ ಪರವಾಗಿದ್ದಾರೆ. ಅವ್ರು ಯಾರು ಕೂಡ ಮಾತಾಡ್ತಿಲ್ಲ. ಇವರು ಶಾಸಕರಲ್ಲ, ಏನಿಲ್ಲ, ಬರೀ ಕಾಂಗ್ರೆಸ್ ಪಕ್ಷದ ಮೈಸೂರು ಜಿಲ್ಲಾ ವಕ್ತಾರರು ಅಷ್ಟೇ, ರಾಜ್ಯದ ವಕ್ತಾರರು ಅಲ್ಲ. ಹಾಗಾಗಿ ಇವರು ಮಾಡ್ತಾರೆ ನೋಡಿದಾಗ ಅವರ ಮನೋಭಾವನೆ, ಅವ್ರ ವರ್ತನೆಗಳು ನೋಡಿದಾಗ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸೋದಕ್ಕೆ ಇವರು ಈ ರೀತಿ ಮಾಡ್ತಾರೆ ಅಂತ ಅನುಮಾನ ಕಾಡುತ್ತೆ. ಅಂದರೆ ಏನಾದರೂ ತಮ್ಮ ಸೋಲಿನಿಂದ ಹತಾಶೆಗೊಂಡು ಈ ರೀತಿ ಮೈಲೇಜ್ ತಗೋತಾ ಇದ್ದಾರಾ ಅಂತ? ಅಲ್ಲ, ಅದನ್ನೇ ಸರ್ ಹೇಳ್ತಾರೆ. ಈಗ ಚುನಾವಣೆ ಸ್ಪರ್ಧಿಸಬೇಕು ಅಂತ ಅವ್ರಿಗೆ ಯಾವುದೇ ಒಂದು ಇರಲಿಲ್ಲ. ಸಿದ್ದರಾಮಯ್ಯವರು ಅವ್ರನ್ನ ನಿಲ್ಲಿಸಿದ್ದು, ಆದರೆ ಗೆಲ್ಲಿಸೋಂಥ ಪ್ರಯತ್ನಗಳು ನಿರಂತರವಾಗಿ ಅವ್ರು ಮಾಡಲಿಲ್ಲ. ಹೀಗಾಗಿ ಅವ್ರಿಗೆ ಒಂದು ಅವಮಾನ ಆಗಿದೆಯಲ್ಲ, ಆ ಸೇಟ್ ತೀರ್ಸ್ಕೊಳ್ಳೋಸ್ಕರ ಅವ್ರು ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಅವ್ರು ನನಗೆ ಕ್ರಿಮಿನಲ್ ಸುಮ್ಮನೆ ಹೇಳ್ತಾನೆ ಇದ್ದಾರೆ. ಕ್ರಿಮಿನಲ್ ಅಂದರೆ ಅವ್ರಿಗೆ ಏನು ಅರ್ಥ ಆಗುತ್ತಲ್ಲ, ಆ ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಇಲ್ದಾರ ಮಾತಾಡ್ತಾರೆ. ಆಯಿತಾ, ಒಬ್ಬ ವ್ಯಕ್ತಿ ವಿರುದ್ಧ ಸುಳ್ಳು ದೂರು ಕೊಟ್ಟಿದ ತಕ್ಷಣ ಕ್ರಿಮಿನಲ್ ಆಗೋದು, ಅದು ನ್ಯಾಯ ತೀರ್ಮಾನ ಆಗಿ ಶಿಕ್ಷೆ ಆಗಬೇಕು. ಇವತ್ತವರೆಗೂ ನನ್ನ ವಿರುದ್ಧ ಏನು ಕೇಸ್ದಾಗಲಿ ಯಾವುದರಲ್ಲೂ ಕೂಡ ನನ್ನ ವಿರುದ್ಧ ಸಾಕ್ಷಿಗಳು ಸಾಬೀತಾಗಿಲ್ಲ, ಶಿಕ್ಷೆ ಕೊಟ್ಟಿಲ್ಲ. ಹಾಗಾಗಿ ಅವ್ರು ಸುಮ್ಮನೆ ಸುಳ್ಳು ಆರೋಪ ಮಾಡ್ತಾರೆ, ಜನ ನಂಬಲ್ಲ. ಜನಕ್ಕೆ ಗೊತ್ತಾಗಿದೆ ಸ್ನೇಹ ಕೃಷ್ಣ ಸಮಾಜಘಾತುಕನ ಅಥವಾ ಸಮಾಜ ಹೋರಾಟಗಾರನ ಗೊತ್ತಾಗಿದೆ. ಒಬ್ಬ ಮುಖ್ಯಮಂತ್ರಿ ಅಕ್ರಮವಾಗಿ ಪಡ್ಕೊಂಡಂಥ 14 ನಿವೇಶನವನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಕೊಡಿಸಿದ್ದೀನಿ ಅಂತಂದರೆ ಇಡೀ ರಾಜ್ಯದ ಜನ ಗೊತ್ತಾಗಿದೆ ನಾನು ಸಮಾಜ ಸೇವಕ ಅಂಥೇಳಿ. ಇವರೊಬ್ಬರು ಬಾಯಿ ಬಂದಂಗೆ ಮಾತಾಡ್ಬಿಟ್ರೆ ಅದು ಜನ ಒಪ್ಕೊಳ್ಳಲ್ಲ. ಹಾಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥದ್ದಾಗಲಿ ಅಥವಾ ಹೋರಾಟದ ಹಿಂದೆ ಸರಿಯೋಂಥದ್ದಾಗಲಿ ಯಾವುದಿಲ್ಲ ಸರ್. ಹೋರಾಟ ನಾನು ನಿರಂತರವಾಗಿರುತ್ತೆ. ಈ ಪ್ರಕರಣದಲ್ಲಿ ಏನು ನಾನು ಗುರಿ ಇಟ್ಕೊಂಡಿದ್ದೀನಿ, ಆ ಗುರಿನ ಸಾಧಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸರ್, ಕೊನೆಯ ಪ್ರಶ್ನೆ, ಈಗ ಅವರೇನು ಹೋರಾಟಕ್ಕೂ ಕೂಡ ಮುಂದಾಗಿದ್ದಾರೆ. ಇನ್ನು ಲಕ್ಷ್ಮೀಪುರಂ ಪೊಲೀಸ್ ಠಾಣೆ ಎದುರುಗಡೆ ನಾವೆಲ್ಲ ಸೇರಿ ಒಂದು ಪ್ರತಿಭಟನೆಯನ್ನು ಹಮ್ಕೋತೀವಿ, ಅವ್ರನ್ನ ಅರೆಸ್ಟ್ ಮಾಡೋ ತನಕ ನಾವು ಅಲ್ಲಿ ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನೆನ್ನೆ ಹೇಳಿದರು. ಸರ್, ಇದನ್ನು ಗಮನಿಸಿದಂಥ ಮೈಸೂರಿನ ಸಾಕಷ್ಟು ಜನರು ನನಗೆ ದೂರವಾಣಿ ಕರೆ ಮಾಡಿ ಮಾತಾಡಿದರೆ, ನೀವು ಅಂತೇಳಿ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ, ಅವರು ಬರೀ ಪ್ರತಿಭಟನೆ ಮಾಡಿದ ತಕ್ಷಣ ನನ್ನ ಬಂಧಿಸ್ತಾರೆ ಅಂತ ಹೇಳಿದ್ರೆ, ಅವ್ರು ಇಷ್ಟು ಜನ ಸೇರ್ತಾರೆ, ಅದಕ್ಕಿಂತ ಹೆಚ್ಚಿನ ಜನ ನನ್ನ ಪರವಾಗಿ ಸೇರ್ತಾರೆ. ಹಾಗಾಗಿ ಲಕ್ಷ್ಮಣನ ಬಂಧಿಸೋಕ್ಕೆ ಸಾಧ್ಯನಾ? ಹಾಗಾಗಿ ಪೊಲೀಸ್ ಇವರು ಹೇಳ್ತಾರೆ ಅನ್ನೋ ಕಾರಣಕ್ಕೆ ನಾನು ಬಂಧಿಸೋವಂಥದ್ದಾಗಲಿ ಅದು ಗಡೀಪಾರು ಮಾಡೋಂಥದ್ದಾಗಲಿ ಆಗಲ್ಲ. ಅದರದ ಕಾನೂನು ಪ್ರಕಾರ ಹೇಳೋದಲ್ಲ. ಈಗಾಗಲೇ ಆ ವ್ಯಕ್ತಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಇನ್ನು ಕಾನೂನು ಜ್ಞಾನ ಎಲ್ಲಿರುತ್ತೆ? ಕಾನೂನು ಜ್ಞಾನ ಇದ್ದಿದ್ರೆ ಈ ರೀತಿಯೆಲ್ಲ ವರ್ತಿಸ್ತಿರಲ್ಲ. ಅವ್ರ ಉದ್ದೇಶ ಇಷ್ಟೇ, ಸಮಾಜದ ಅಶಾಂತಿ ಉಂಟು ಮಾಡಬೇಕು, ಪರೋಕ್ಷವಾಗಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸ್ಬೇಕು. ಈ ಎರಡು ದುರುದ್ದೇಶ ಇಟ್ಕೊಂಡು ಈ ಥರ ಮಾಡ್ತಾಯಿದ್ರೆ ಅದಕ್ಕೆ ಯಾವುದೇ ರೀತಿ ಮಾನ್ಯತೆ ಇರಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿದೆ. ಯಾರೇನೇ ಹೇಳಿದ್ರು ನನ್ನ ಹೋರಾಟ ಮುಂದುವರಿಯುತ್ತೆ, ನನ್ನ ಪರವಾಗಿ ಜನ ನಿಂತಿದ್ದಾರೆ, ನಾನು ಜನಗಳ ಪರವಾಗಿ ಕೆಲಸ ಮಾಡ್ತೀನಿ, ಅವ್ರಿಗೋಸ್ಕರನೇ ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸುಬ್ರಹ್ಮಣ್ಯ ಜೊತೆ ರವಿಕಿರಣ್, ಅಮೋಘ ಕರ್ನಾಟಕ, ಮೈಸೂರು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, 1 ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.